ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗುವಂತಹ ವಿಷಯ ಏನು ಅಂತ ಹೇಳಿದ್ರೆ, ಅಮ್ಮ ಮಗ ಸರಿಯಾಗಿ ಮಾತಾಡ್ತಾ ಇಲ್ಲ ಅನ್ನುವಂಥದ್ದು. ಅಮ್ಮನಿಗೂ ಆಗಲ್ಲ, ಇನ್ನೊಂದು ಅತ್ತೆ ಸೊಸೆಗೂ ಗಲಾಟೆ ಆಗಿದೆ ಇನ್ನುವಂತ ಕೆಲವೊಂದು ವಿಷಯಗಳು ಬರ್ತಾ ಇದೆ. ಸೊ ಇದಕ್ಕೆ ಕ್ಲಾರಿಟಿ ಕೊಡಬೇಕು ಅಂತ ಇದ್ರೆ ನೀವೇನ್ ಹೇಳ್ತೀರಾ? ನಿನ್ಗೆ ಯಾರು ಹೇಳಿದ್ರು ಅವ್ರು ನೋಡ್ಕೇಳ. ನಿನ್ಗೆ ಯಾರು ಹೇಳಿದ್ರು, ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ, ನೀನು ಹೋಗಿ ಅವ್ರನ್ನ ಕೇಳ್ಬೇಕು. ನಾನ್ ನಿನಗೆ ಕ್ಲಾರಿಟಿನೂ ಕೊಡಲ್ಲ, ನಾನು ಎರಡೂ ಹೇಳಲ್ಲ. ನಿಂಗೆ ಯಾಕೆ ಕೇಳ್ಬೇಕು? ಸೋಷಿಯಲ್ ಮೀಡಿಯಾದಲ್ಲಿ ನನ್ ಕೇಳಿ ಬಂದು ನಿನ್ ಕೇಳಿದ್ರೆ ನೀನು ಹೋಗಿ ಹೇಳು. ನಮ್ಮನೆ ವಿಷಯ ನಾನ್ ಕೊಡ್ತೀನಿ, ನೀನ್ ಯಾಕೆ ಬತ್ತಿ ಅದಕ್ಕೆ? ನಿನಗೇನದ್ ಕಟ್ಕೊಂಡು ನನಗ್ ಬರ್ಬೇಕದು? ಅಯ್ಯೋ ನನ್ ಮಗನ್ ಬಗ್ಗೆ ಬರೀತಾವ್ರೆ, ನನ್ ಸೊಸೆ ಜನ ಅವ್ರು ಹೇಳಿ ಬಿಡು, ನಾನ್ ತಲೆ ಕೆಡ್ಸ್ಕೋಬೇಕು, ನೀನ್ ಯಾಕೆ ಕೆಡ್ಸ್ಕೋತೀಯ? ನಮ್ಗೆ ನೀವು ಸಿಕ್ಕಿದ್ರಲ್ಲ. ಅಲ್ಲಮ್ಮ, ನೀನ್ ಬೇರೆ ವಿಷಯ ಮಾತಾಡೋ, ನಮ್ಮನೆ ವಿಷಯ ನಿಂಗೆ ಯಾಕೆ? ನಾವು ಜಗಳನೇ ಆಡಿದೀವಿ, ಬಂದ್ ಸರಿ ಮಾಡ್ತೀಯಾ? ಮತ್ತೆ ಜನಕ್ಕೆಲ್ಲ ಹೇಳ್ತೀಯ, ರಸ್ತೆ ಹಳ್ಳ ಬಿದ್ದಿದೆ ಸರಿ ಮಾಡಿಸ್ತೀಯ ನೀನು? ಹೋಗ್ ಹಳ್ಳ ಸರಿ ಮಾಡು. ಅಲ್ಲಿ ರಸ್ತೆ ಸರಿಗಿಲ್ಲ ಅಂತ ಬೈತವ್ರೆ, ಅದನ್ನ ಸರಿ ಮಾಡಿಸು. ಮತ್ತೆ ನೀನು ಅದು ಯಾರ ಹತ್ರ ಹೋಗಿ ಹೇಳ್ಬೇಕು? ಅವ್ರ ಹತ್ರನೇ ಕೇಳಿ ಕೇಳ್ಬೇಕಾ? ಹೋಗಿ ಡಿ ಕೆ ಅವ್ರ ಹತ್ರ ಹೋಗಿ ರಸ್ತೆ ಹಳ್ಳ ಬಿದ್ದಿದೆ ಸರಿ ಮಾಡಿಸಿ ಅಂತ ನಿಮ್ ಚಾನಲ್ ಇಂದ ಹೇಳ್ಸಿ ರಸ್ತೆ ಸರಿ ಮಾಡಿಸು. ಆಮೇಲೆ ಯಶೋರ್ ಮನೆ ಸರಿ ಮಾಡಿರಂತೆ. ಮೀಟರ್ ಬೇಕು, ಮೀಟರ್ ಮೀಟರ್ ಎಷ್ಟೊಂದು ಚಾನಲ್ ಮಾಡಿಸಿದೆ. ಯಾರು ಮಾಡು, ಮತ್ತೆ ನಾನೊಂದು ರಸ್ತೆ ತೋರಿಸ್ತೀನಿ, ಬಂದ್ ಮಾಡಿಸ್ತೀನಿ, ಆಮೇಲೆ ನಾನು ನಮ್ಮನೆ ಬಗ್ಗೆ ಹೇಳ್ತೀನಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಇಂಟ್ರೆಸ್ಟಿಂಗ್. ಇಂಥ ಕ್ಯಾಂಡಿಡೇಟ್ ಬೇಕ್ರಿ ಬೆಂಗಳೂರು ಸಿಟಿಗೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.